ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಮನರಿಯದ ಕಾರಣ ಕೈಯಲ್ಲಿ ಹುಲ್ಲು ನಿಮಗೆರಗದ ಕಾರಣ, ಕೊರಳಲ್ಲಿ ನೀರು ನಿಮನರಿಯದ ಕಾರಣ. ಉಳ್ಳವರು ಶಿವಾಲಯವ ಮಾಡುವರು, ತತ್ವವೇ ಬಸವಣ್ಣ ಮುಖ್ಯನೇನು. ಯಕ್ಷ ಸ್ವರೂಪಾಯ ಜಠಾಧರಾಯ ಪಿನಾಕಹಸ್ತಾಯ ಸನಾತನಾಯ ಸುದಿವ್ಯ ದೇಹಾಯ ದಿಗಂಬರಾಯ ತಸ್ಮೈ ಯಕಾರಾಯ ನಮಃ ಶಿವಾಯ. ಬೆಳಗುತ್ತಿದೆ ಧರೆಯೆಲ್ಲ ಸಿದ್ಧಗಂಗೆಯ ಬಾನು, ಕಾಯಕದ ವಿಲಾಸ ಕಂಡ ಸತ್ಯಾವತಾರಿ. ಅಕ್ಕನ ಬಳಗ ನಮ್ಮ ಅಕ್ಕನ ಬಳಗ, 60ರ ಗಡಿ ದಾಟಿತು ಅಕ್ಕನ ಬಳಗ. ಅಕ್ಕನ ಬಳಗ ಹೆಮ್ಮೆಯ ಅಕ್ಕನ ಬಳಗ, ವಜ್ರೋತ್ಸವ ಸಂಭ್ರಮದಿ ಅಕ್ಕನ ಬಳಗ. ವಜ್ರೋತ್ಸವ ಸಂಭ್ರಮದಿ ಅಕ್ಕನ ಬಳಗ, ವಜ್ರೋತ್ಸವ ಸಂಭ್ರಮದಿ ಅಕ್ಕನ ಬಳಗ. ಸತ್ಯಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ. ವಿಜಯಪುರ ದೇವಾಲಯದ ನಗರಿ ಎಂದು ಹಂಚ್ಕೊಂಡ್ರ ಜೊತೆಗೆ ಹಲವಾರು ಸಂಸ್ಥೆಗಳನ್ನು ಕಟ್ಟಿಕೊಂಡು ಯಶಸ್ವಿಯಾಗಿ ಬೆಳೆಸ್ಕೊಂಡು ಬರ್ತಾರಂಥ ಒಂದು ನಗರ ವಿಜಯಪುರ ನಗರ. ಇಂಥದ್ರಲ್ಲಿ ಇನ್ನೂ ಯಶಸ್ವಿಯಾಗಿ ಮಾಡ್ಕೊಂಡು ಹೋಗ್ಲಿ. ನಮ್ಮ ವಸುಂಧರಕ್ಕ ಅವರಿಗೆ ಭಗವಂತ ಇನ್ನೂ ಒಳ್ಳೆ ಶಕ್ತಿ ಕೊಡಲಿ. ಅವ್ರ ದಾನ ಧರ್ಮ ಸೇವೆಯಲ್ಲಿ ಎತ್ತಿದ ಕೈ ಅವ್ರಿನ್ನ ಭಗವಂತ ಹೆಚ್ಚಿನ ಶಕ್ತಿ ಕೊಡಲಿ. ಈ ಸಂಸ್ಥೆ ಇನ್ನ ದೊಡ್ಡ ಮಟ್ಟಕ್ಕೆ ಬೆಳ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಆಸೆ. ಇವತ್ತು ವಿಜಯಪುರದಲ್ಲಿ ಏನು ಸರ್ವಿಸ್ ಸಿಗ್ತಾ ಇದೆ ಆ ಸರ್ವಿಸ್ ಎಲ್ಲ ಊರಿಗೂ ಸ್ಪ್ರೆಡ್ ಆಗಬೇಕು. ಸ್ಪ್ರೆಡ್ ಆಗಿ ನಿಜಕ್ಕೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನಾನು ಒಂದೆರಡು ಮಾತಲ್ಲಿ ಹೇಳ್ತಾ ನಾನು ಉದ್ಘಾಟನಾ ಭಾಷಣ ಥರ ಹೇಳ್ತಾ ಇದ್ದೀನಿ. ನನಗೆ ಶಿವಕುಮಾರ ಸ್ವಾಮೀಜಿಯವರ ಬಗ್ಗೆ ಒಂದೆರಡು ಮಾತನ್ನು ಆಡಬೇಕು ಅಂತ ಕೇಳ್ಕೊಂಡು, ಅದು ನನ್ನ ಯೋಗ ಅಂತ ತಿಳ್ಕೊಳ್ತೀನಿ. ಅದು ತದನಂತರ ಬರ್ತೀನಿ ಕೆಲವು ವಿಷಯಗಳನ್ನ. ಯಾಕಂದ್ರೆ ನಮ್ಮ ನಗರದ ಸಮಾಜದ ಮೂಲ ಬೇರು ವಿಜಯಪುರ. ಇಲ್ಲಿ ನಮ್ಮ ನಗರದ ಸಮಾಜದ ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ಈಗ ಒಂದು ವಿಜಯಪುರ ನಮ್ಮ ರಾಜ್ಯದಲ್ಲೇ ಖ್ಯಾತಿ ಪಡೆದಿರ್ತಕ್ಕಂಥ ನಗರ. ಈ ಸಂಸ್ಕಾರ ಅನ್ನೋದು ಕೊಡದಿರಿದ್ರೆ ವೃತ್ತಿಪರವಾಗಿ ನಾವೇನೇನೋ ಸಾಧನೆಗಳನ್ನ ಮಾಡ್ತೀವಿ. ನೀವು ಯಾರಾದರೂ ಮನೆಯಲ್ಲಿ ನೆಮ್ಮದಿಯಲ್ಲಿದ್ದಾರೆ, ಅವ್ರ ಜೀವನದಲ್ಲಿ ನೆಮ್ಮದಿಯಲ್ಲಿದ್ದಾರೆ ಅಂದರೆ ಯಾವುದೇ ಒಂದು ಆಗಲೇ ಹೇಳಿದಾಗ ವೃತ್ತಿಗಿರ್ಬೋದು, ವಿದ್ಯೆಗಿರ್ಬೋದು, ಪ್ರವೃತ್ತಿಗಿರ್ಬೋದು, ಅದರ ಜೊತೆಗೆ ಸಂಸ್ಕಾರ, ಒಂದು ನೂತನ ಮೂಢನಂಬಿಕೆಗಳನ್ನು ಹೊರತುಪಡಿಸಿ ಎಲ್ಲರಿಗೂ ಸಮಾನರು ಅನ್ನೋ ಒಂದು ಪರಿಕಲ್ಪನೆಯನ್ನ ಜಗತ್ತನ್ನು ಕಟ್ಟಬೇಕು ಅಂತ ಹೊರಟವರು ಬಸವಣ್ಣವರು. ಇವತ್ತೇನು ನಾವು ಸಮಾನತೆ, ಅವತ್ತೇ ಸಮಾನತೆಯನ್ನು ತಂದಂಥವ್ರು. ಎಲ್ಲ ಜಾತಿ ವರ್ಗ ಲಿಂಗ ಭೇದ, ಹೆಣ್ಣು ಮಕ್ಕಳಿಗೆ ಅವತ್ತೇ ಹೆಣ್ಮಕ್ಳು ಸಮಾನರು. ಅವರಿಗೆ ಸಮಾನವಾದ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಸಮಾಜಘಾತಕ ಶಕ್ತಿಗಳಿಂದ ಅಡೆತಡೆಗಳಿತ್ತು. ಅದೇ ರೀತಿ ಅದು ಮುನ್ನೆಲೆಗೆ ಬರಲಿಲ್ಲ. ಇವತ್ತು ನೀವು ನೋಡ್ತಾ ಇದ್ದೀರಾ ಯುದ್ಧದ ಪರಿಣಾಮ. ಅದರಿಂದ ಒಂದು ಇಡನ ಅಜೆಂಡಾ ಇದೆ, ಅಷ್ಟೊಂದು ಸುಲಭ ಅಲ್ಲ ಅದನ್ನು ಅರ್ಥ ಮಾಡಿಕೊಳ್ಳೋದು. ಇವತ್ತು ಪ್ರಪಂಚದಾದ್ಯಂತ ವಿಶೇಷವಾಗಿ ಲಿಂಗಾಯತ ಮತ್ತು ಬಸವ ಧರ್ಮ ತಂದೆ ಈ ಒಂದು ಕಾರಣದಿಂದಲೇ ಇವತ್ತು ನಮ್ಮ ಅವರೆಲ್ಲ ಯಾವ ಧರ್ಮನೂ ಸಹ ನಿಮ್ಮನ್ನ ಕೆಟ್ಟದಾಗ ನಡೆಕೊಳ್ಳಿ ಅಂತ ಹೇಳಿಲ್ಲ.
ನನ್ನ ಕೆಲಸ ಬರೀ ಕಾಯಕ ಒಂದೇ ನನಗೆ ಹೇಳ್ಕೊಟ್ಟಿರ್ತಕ್ಕಂಥದ್ದು. ಆದರೆ ಇದೊಂದು ಅವಕಾಶ ನನಗೆ ಬಂದಿರ್ತಕ್ಕಂಥ ನನ್ನ ಪಾಲಿಗೆ ಬಂದಂತಹ ಪಂಚಾಮೃತ, ನನ್ನ ಬಂದದ್ದು ಪಂಚಾಮೃತ ನನಗೆ. ಹಾಗಾಗಿ ಈ ಒಂದು ಸುಸಂದರ್ಭದಲ್ಲಿ ಒಂದು ಅವಕಾಶಕ್ಕೆ ಸಾಕ್ಷಿ ಆಗಿದ್ದೇನೆ. ಈ ಶ್ಲೋಕ ಗುಚ್ಛ ಎಂಬ ಅಮೂಲ್ಯ ಕೃತಿ ಬಿಡುಗಡೆಯಾದ ಸಂದರ್ಭದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ನನಗೆ ತುಂಬ ಸಂತೋಷ ಮಾಡಿದೆ. ಈ ಕೃತಿಯನ್ನು ಸಂಪಾದಿಸಿರುವಂತಹ ಶ್ರೀಮತಿ ಮೀನಾ ಸುರೇಶ್ ಅವರ ಪರಿಶ್ರಮ, ಅಭಿರುಚಿ ಮತ್ತು ಸಾಹಿತ್ಯದ ಮೇಲಿರ್ತಕ್ಕಂಥ ಅಪಾರ ಪ್ರೀತಿ ಈ ಪುಸ್ತಕದ ಪ್ರತಿಯೊಂದು ಪುಟದಲ್ಲೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಏನು ಶ್ಲೋಕದಲ್ಲಿರ್ತಕ್ಕಂಥ ಶ್ಲೋಕಗಳ ರೂಪದಲ್ಲಿ ಇರ್ತಕ್ಕಂಥ ಸಂಗ್ರಹ ಆಗಿರ್ತಕ್ಕಂತಹ ಈ ಕೃತಿ ನಮ್ಮ ಸಂಸ್ಕೃತಿ ಮೌಲ್ಯಗಳಿದೆ. ಇದು ಜ್ಞಾನ, ಭಕ್ತಿ ಮತ್ತು ಚಿಂತನೆಗಳನ್ನು ಸಂಕಲನವಾಗಿದೆ ಎಂದು ಹೇಳೋದಕ್ಕೆ ತುಂಬ ಇಷ್ಟಪಡ್ತೇನೆ. ನಮ್ಮ ಪರಂಪರೆಯ ಮಹತ್ವವನ್ನು ಇಂದಿನ ಪೀಳಿಗೆಯ ಮಕ್ಕಳಿಗೆ ಪರಿಚಯ ಮಾಡಿಕೊಡ್ತಕ್ಕಂತಹ ಇಂತಹ ಕೃತಿಗಳು ಬಹುಮುಖ್ಯ. ಬರ್ತದೆ 9 ಅಂತಂದ್ರೆ ಅದು ಪರಿಪೂರ್ಣತೆಯ ಸಂಕೇತ ಅಂತ ಅನ್ನುವಂಥದ್ದು. ಇವತ್ತು ಈ ಕೃತಿಯನ್ನ 108 ಶ್ಲೋಕಗಳನ್ನು ನಮಗೆ ಕೊಡೋದ್ರ ಮೂಲಕ ಸುರೇಶ್ ಬಾಬು ಅವರು, ಮೀನಾ ಸುರೇಶ್ ಬಾಬು ಅವರು ಪರಿಪೂರ್ಣತೆಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಅಂತ ಅನ್ನೋದ್ರ ಜೊತೆಗೆ ನಮ್ಮನ್ನೆಲ್ಲರನ್ನೂ ಕೂಡ ಪರಿಪೂರ್ಣತೆಯ ಎಡೆಗೆ ಕರ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಅನ್ನೋದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. 108 ಅಂತಂದ್ರೆ 8+100 ಅಷ್ಟೋತ್ತರ ಶತ. ನಾವು ದೇವರನ್ನ 108 ಬಾರಿ ಜಪ ಮಾಡಬೇಕು ಅಂತ ಹೇಳ್ತೇವೆ. ಹಾಗಾಗಿ 108 ಶ್ಲೋಕಗಳನ್ನ ನೀವು ಜೀವನದಲ್ಲಿ ಇದರಲ್ಲಿರ್ತಕ್ಕಂಥ 108 ಶ್ಲೋಕಗಳನ್ನ 108 ಬಾರಿ, ಒಂದೊಂದನ್ನು 108 ಬಾರಿ ಅರ್ಥಪೂರ್ಣವಾಗಿ ಅರ್ಥವನ್ನ ಅರಿತು ಶ್ಲೋಕವನ್ನ ನೀವು ಪಠನ ಮಾಡಿದ್ರೆ ಎಲ್ಲರ ಜೀವನ ಸಾರ್ಥಕ ಆಯಿತು ಅಂತನ್ನುವಂಥ ಭಾವನೆ ನಮ್ಮದಾಗಬೇಕು. 108 ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಯಾರು ಇಂದ್ರಿಯಗಳನ್ನ ಗೆದ್ದವರು, ಅರಿಷಡ್ವರ್ಗಗಳನ್ನ ಅರ್ಥ ಮಾಡಿಕೊಂಡು ಹತೋಟಿಯಲ್ಲಿ ಇಟ್ಕೊಂಡಿರ್ತಕ್ಕಂಥವ್ರು ಯಾರು ಇರ್ತಾರೋ ಅವರು 108ರ ಅರ್ಥವನ್ನು ಪಡ್ಕೊಂಡಿರ್ತಾರೆ ಅಂತಂದು ಹಿರಿಯರು ಹೇಳುವಂತಹ ಮಾತು. ವೈಜ್ಞಾನಿಕವಾಗಿಯೂ ಕೂಡ 108ಕ್ಕೆ ಬಹಳ ಅರ್ಥ ಇದೆ. ಸೂರ್ಯನ ವ್ಯಾಸವು ಭೂಮಿಯ ವ್ಯಾಸಕ್ಕಿಂತ 108 ಪಟ್ಟು ಹೆಚ್ಚು ಅಂತಂದು ಹೇಳ್ತಾರೆ. ಭೂಮಿ ಮತ್ತು ಸೂರ್ಯಕ್ಕೆ ಇರುವಂತಹ ದೂರವನ್ನ ಹೇಳ್ಬೇಕಾದ್ರೆ ಭೂಮಿಯ ವ್ಯಾಸದ 100 ಪಟ್ಟು, ಸೂರ್ಯನ ವ್ಯಾಸದ 100 ಪಟ್ಟು ಅಂತರ ಇರುವಂತದ್ದು. ಹಾಗಾಗಿ ವೈಜ್ಞಾನಿಕವಾಗಿ, ಆಧ್ಯಾತ್ಮಿಕವಾಗಿ ಮತ್ತು ಧಾರ್ಮಿಕವಾಗಿ ಈ 108ಕ್ಕೆ ಹೆಚ್ಚು ಅರ್ಥ ಇರೋದ್ರಿಂದ ನಮ್ಮ ಮೀನಕ್ನವರು 108 ಶ್ಲೋಕಗಳನ್ನ ಕೊಟ್ಟು 108 ಬಾರಿ ಪಠಣೆ ಮಾಡಿ ಅಂತಂದು ಹೇಳಿರ್ತಕ್ಕಂಥದ್ದು ಬಹಳ ಅರ್ಥಪೂರ್ಣವಾಗಿದೆ ಅಂತಂದು ನಾವು ಭಾವಿಸ್ಕೊಳ್ಬೇಕು. 1+0+8 9. 9ರ ಜೊತೆ ಯಾವುದನ್ನು ಗುಣಿಸಿದ್ರು ಕೂಡ ಆ ಅಂಕಿಗಳನ್ನು ಕೂಡಿದ್ರೆ ಮತ್ತೆ 9 ಬರ್ತದೆ. 9 ಒಂದಲ್ಲ 9, 9 2 18, 1+8 9, 9 3 27, 2+7 9. ನೋಡಿ, ಇಷ್ಟು ಶ್ರೇಷ್ಠವಾಗಿರುವಂತಹ ಈ ಸಂಖ್ಯೆಗೆ ಅರ್ಥವನ್ನು ಕೊಟ್ಟು ಶ್ಲೋಕಗಳನ್ನ ನಮಗೆ ಪುಸ್ತಕದ ರೂಪದಲ್ಲಿ ನಮ್ಮ ಮೀನಾ ಕುಮಾರಿ ಅವರು ಕೊಟ್ಟಿರುವಂತದ್ದು. ಕೇವಲ ಶ್ಲೋಕಗಳನ್ನ ಪಠಣ ಮಾಡಿದ್ರೆ ಸಾಲದು ಅಂತ ಅರ್ಥ ಮಾಡಿಕೊಂಡು ನಮಗೆ ಅದರ ಸ್ವಲ್ಪ ಅರ್ಥವನ್ನು ಮತ್ತೆ ಅದರ ಹಿನ್ನೆಲೆಯನ್ನು ಕಥಾರೂಪದಲ್ಲಿ ಪುಸ್ತಕದಲ್ಲಿ ಇಟ್ಟಿರ್ತಕ್ಕಂಥದ್ದು ಈ ಪುಸ್ತಕದ ವೈಶಿಷ್ಟ್ಯ ಅಂತಂದು ನಾವು ಭಾವಿಸ್ಕೊಳ್ಬೇಕು. ಅದರ ಜೊತೆಗೆ ಒಂದು ಯಾವುದಾದ್ರೂ ಶ್ಲೋಕವನ್ನು ಪಠಣ ಮಾಡುವಂತ ಸಂದರ್ಭದಲ್ಲಿ ಪಠಣ ಮಾಡುವಂತಹ ರೀತಿ ನಿಮಗೆ ಗೊತ್ತಾಗ್ಲಿಲ್ಲ, ಅರ್ಥ ಗೊತ್ತಾಗ್ಲಿಲ್ಲ, ನೇರವಾಗಿ ನಾವು ಪಠಣ ಮಾಡಿರ್ತಕ್ಕಂಥದ್ದು, ಅರ್ಥ ಹೇಳಿರ್ತಕ್ಕಂಥದ್ದು ನಮ್ಮ ಮಕ್ಕಳು ಪಠಣ ಮಾಡಿರೋ ರೀತಿಯನ್ನು ನೋಡಿ ಅಂತಂದು ಆ ಯೂಟ್ಯೂಬ್ ಚಾನಲ್ಗೆ ನೇರವಾಗಿ ಹೋಗೋ ರೀತಿ ಆ ಶ್ಲೋಕದ ಪಕ್ಕದಲ್ಲಿ ಒಂದು QR ಕೋಡ್ ಅನ್ನು ಕೊಟ್ಟು ಸ್ಕ್ಯಾನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಇವತ್ತು ತಂತ್ರಜ್ಞಾನವನ್ನ ಪುಸ್ತಕಕ್ಕೂ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ನಮ್ಮ ಮೀನಾ ಕುಮಾರಿ ಸುರೇಶ್ ಅವರು ನಮಗೆ ಹೇಳಿಕೊಟ್ಟಿರುವಂತದ್ದು. ಇದು ಕೇವಲ ಒಂದು ಪುಸ್ತಕ ಅಲ್ಲ, ಅದು ನೋಡುವ ಮತ್ತು ಅನುಭವಾತ್ಮಕವಾದಂತಹ ಕಲಾಕೃತಿ ಆಗಿದೆ ಅಂತಕ್ಕಂಥದ್ದನ್ನ ತಾವು ಈ ಪುಸ್ತಕವನ್ನು ಕೈ ಹಿಡಿದು ನೋಡಿದ ನಂತರ ನಿಮಗೆ ಗೊತ್ತಾಗ್ತದೆ. ಒಂದು ಅದ್ಭುತವಾಗಿರುವಂತಹ ಒಂದು ಕಲಾಚಿತ್ರವನ್ನ ಪ್ರತಿಯೊಂದು ಶ್ಲೋಕಕ್ಕೂ ಕೂಡ ಒಂದೊಂದು ಅದರ ಅರ್ಥವನ್ನ ಸಂಪೂರ್ಣವಾಗಿ ಹೇಳೋ ರೀತಿ ಆ ಶ್ಲೋಕದ ಪಕ್ಕದಲ್ಲೇ ಒಂದೊಂದು ಚಿತ್ರವನ್ನ ಕೊಟ್ಟಿದ್ದಾರೆ. ಆ ಚಿತ್ರ ನೋಡಿದ್ರೆ ಸಾಕು, ಗುರುದೇವ ಮಹಾದೇವ, ಗುರುದೇವ ಸದಾಶಿವ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ
ಗುರುವೇ ನಮಃ ಆ ಶ್ಲೋಕ ನಮಗೆ ಗೊತ್ತಾಗಿಬಿಡ್ತದೆ. ಅದಕ್ಕೆ ಬೇಕಾಗಿರುವಂತಹ ಒಂದು ಪ್ರಾಸಂಗಿಕವಾದಂತಹ ಒಂದು ಕಲಾತ್ಮಕ ವರ್ಣರಂಜಿತ ಚಿತ್ರವನ್ನ ಆ ಪುಸ್ತಕದಲ್ಲಿ ಆ ಶ್ಲೋಕದ ಪಕ್ಕದಲ್ಲೇ ಕೊಟ್ಟಿರುವಂಥದ್ದು. ಎಡಭಾಗದಲ್ಲಿ ಕನ್ನಡದಲ್ಲಿ ಶ್ಲೋಕವನ್ನು ಕೊಟ್ಟರೆ, ಬಲಭಾಗದಲ್ಲಿ ಇಂಗ್ಲಿಷ್ ನಲ್ಲಿ ಶ್ಲೋಕವನ್ನು ಕೊಟ್ಟಿದ್ದಾರೆ. ಅಲ್ಲೇ ಒಂದು QR ಕೋಡ್ ಅನ್ನು ಕೊಟ್ಟಿದ್ದಾರೆ. ನೇರವಾಗಿ ಯೂಟ್ಯೂಬ್ಗೆ ಲಿಂಕ್ ಆಗ್ತದೆ. ಅದರ ಅರ್ಥವನ್ನ ಸಂಪೂರ್ಣವಾಗಿ ಕೆಳಗಡೆ ಕೊಟ್ಟಿದ್ದಾರೆ. ಹಾಗಾಗಿ ಈ ಪುಸ್ತಕ ಒಂದು ಅದ್ಭುತವಾಗಿರುವಂತಹ ಪುಸ್ತಕ ಆಗಿದೆ. ಇದು ನಮ್ಮ ಕನ್ನಡ ಸಾರಸ್ವತ ಲೋಕಕ್ಕೆ ಕೊಟ್ಟಿರುವಂತಹ ಒಂದು ಅದ್ಭುತವಾಗಿರುವಂತಹ ಕೊಡುಗೆ ಅಂತಂದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದೊಂದು ಶ್ಲೋಕವು ಕೂಡ ತನ್ನ ಗಾಂಭೀರ್ಯದ ಅರ್ಥದಲ್ಲಿ ನಮ್ಮ ಮನಸ್ಸನ್ನ ಇಡಿಸುವಂತಹ ಒಂದು ಶ್ಲೋಕವನ್ನು ಇದರೊಳಗಡೆ ಕೊಟ್ಟಿರುವಂತದ್ದು. ನಂತರ ಪುಸ್ತಕದ ಮುಖಪುಟದಲ್ಲಿ ಒಂದು ಘೋಷವಾಕ್ಯವನ್ನು ಕೊಟ್ಟಿದ್ದಾರೆ. ಬನ್ನಿ ಮಕ್ಕಳೇ, ಶ್ಲೋಕಾರ್ಥ ತಿಳಿಯೋಣ, ಲೋಕಾರ್ಥ ಅರಿಯೋಣ. ಈ ಒಂದು ಘೋಷವಾಕ್ಯವನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು. ಮಕ್ಕಳಿಗೆ ಇವತ್ತು ಈ ಪುಸ್ತಕವನ್ನು ಕೊಟ್ಟು ಒಂದೊಂದು ಶ್ಲೋಕವನ್ನು ಪಠಣ ಮಾಡೋದಿಕ್ಕೆ, ಅದರ ಅರ್ಥವನ್ನ ತಿಳಿಯೋದಕ್ಕೆ ನಾವು ಅವಕಾಶ ಮಾಡಿಕೊಟ್ಬಿಟ್ರೆ ಇಡೀ ಲೋಕದ ಈ ಭವಜೀವನದ ಅರ್ಥವನ್ನ ಈ ಶ್ಲೋಕಗಳ ಮೂಲಕ ನಾವು ಪೀಳಿಗೆಗೆ ತಿಳಿಸ್ಕೊಡೋದಕ್ಕೆ ಸಾಧ್ಯ ಆಗ್ತದೆ ಅಂತ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ನೋಡಬಹುದು. ಈಗಾಗಲೇ ಅನೇಕ ಕೃತಿಗಳನ್ನು ಕೊಟ್ಟಿರುವಂತಹ ಶಿವಶಕ್ತಿ ಪ್ರಕಾಶನದ ವತಿಯಿಂದ ಇದನ್ನು ಅದ್ಭುತವಾಗಿ ಪ್ರಕಟಣೆ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಒಂದು ಅದ್ಭುತವಾಗಿರುವಂತಹ ಎಲ್ಲರಿಗೂ ಅನುಕೂಲ ಆಗುವಂತಹ ಒಂದು ಕಾಸ್ಟ್ ಅನ್ನ ಇಟ್ಟಿರುವಂತದ್ದು. ಪ್ರೈಸ್ ಅನ್ನ 250 ರೂಪಾಯಿ. ಇವತ್ತು ತಗೊಂಡ್ರೆ ಅದಕ್ಕೆ 200 ರೂಪಾಯಿ ಅಷ್ಟೇ. 200 ರೂಪಾಯಿ ಇರ್ತಕ್ಕಂಥದ್ದು ಅದು ಯಾವುದೇ ಕಾರಣಕ್ಕೂ ಇವತ್ತು ಜಾಸ್ತಿ ಅಲ್ಲ. ನಮ್ಗೆ ಬೇಕಾಗಿರುವಷ್ಟು ಪುಸ್ತಕಗಳನ್ನು ಕೊಂಡು ಯಾರಿಗೆ ಕೊಡಬಹುದು ಅಂತದ್ದು ನಮ್ಮ ಸುರೇಶ್ ಬಾಬು ಅವರು ಹಿಂದ್ಗಡೆ ಪ್ರಕಟಣೆ ಮಾಡಿಬಿಟ್ಟಿದ್ದಾರೆ. ಯಾರ್ಯಾರಿಗೆ ಕೊಡಬಹುದು? ಮಕ್ಕಳಿಗೆ ಜನ್ಮದಿನಗಳಂದು ಒಂದು ಆಟಿಕೆ ಕೊಡೋದ್ರ ಬದಲು ಈ ಪುಸ್ತಕವನ್ನು ಕೊಡಿ. ಪುಸ್ತಕ ಆ ಮಕ್ಕಳ ಜೀವನವನ್ನು ಬದಲಾಯಿಸಬಲ್ಲದು. ಹಾಗೆ ಮನೆಗೆ ಬಂದಂತ ಮಕ್ಕಳಿಗೆ ಬನ್ನಿ ಮಗುವೆ ಒಂದು ಚಾಕ್ಲೇಟ್ ಕೊಡ್ತೀನಿ, ಸ್ವೀಟ್ ಕೊಡ್ತೀನಿ ಅನ್ನೋದ್ರ ಬದಲು ಮಗು ನಿಮಗೆ ಒಂದು ಜೀವನವನ್ನು ಕೊಡ್ತೀನಿ ತಗುವಂತದ್ದು ಒಂದು ಪುಸ್ತಕವನ್ನ ಕೊಡ್ತಕ್ಕಂಥದ್ದು. ಶುಭ ಸಮಾರಂಭಗಳಲ್ಲಿ ನಾವು ಇವತ್ತು ಗಿಡಗಳನ್ನು ಕೊಡುವಂತ ಸಂಪ್ರದಾಯವನ್ನು ಹೇಗೆ ಬೆಳೆಸ್ಕೊಂಡಿದ್ದೇವೋ ಅದ್ರ ಜೊತೆಗೆ ಒಂದು ಪುಸ್ತಕವನ್ನ, ಈ ಪುಸ್ತಕವನ್ನ ಕೊಡ್ತಕ್ಕಂಥದ್ದು. ಮಕ್ಕಳಿಗೆ ಪ್ರೈಜ್ಗಳನ್ನ ಕೊಡುವಾಗ ಒಂದು ಸ್ಟೀಲ್ ಬಾಕ್ಸ್ ಏನೋ ಕೊಡೋದ್ರ ಬದಲು ಈ ಪುಸ್ತಕವನ್ನ ನಾವು ಕೊಡುಗೆಯಾಗಿ ಕೊಡ್ತಕ್ಕಂಥದ್ದು. ಮಕ್ಕಳ ಮನೋವಿಕಾಸಕ್ಕೆ ಈ ಪುಸ್ತಕವನ್ನು ಉಡುಗೊರೆಯಾಗಿ ಕೊಡ್ತಕ್ಕಂಥದ್ದು. ವಿಶೇಷ ಸಂದರ್ಭಗಳಲ್ಲಿ ಉಡುಗೊರೆಯಾಗಿ ಕೊಡಬಹುದು ಅಂತಕ್ಕಂಥದ್ದನ್ನ ಇಲ್ಲಿ ಹೇಳಿದ್ದಾರೆ. ಅದೇ ರೀತಿ ಮೀನಕನವರು ಪ್ರಥಮ ಪುಟದಲ್ಲಿ ತಮ್ಮ ಅಭಿಪ್ರಾಯಗಳನ್ನ ಹೇಳ್ತಾ ಇಲ್ಲಿ ಒಂದು ಮಾತನ್ನು ಹೇಳಿದರೆ, ಪ್ರತಿಯೊಬ್ಬರು ಕೂಡ ಅವರಿಗೆ 3 ಋಣಗಳಿರ್ತವೆ. ಈ ಜೀವನದಲ್ಲಿ ನಾವು ಭೂಮಿಗೆ ಬಂದ ನಂತರ 3 ಋಣಗಳಿರ್ತವೆ. ಒಂದು ಪಿತೃ ಋಣ, ಮಾತೃ ಋಣ, ಇನ್ನೊಂದು ಋಷಿ ಋಣ. ನಾವು ಒಂದೊಂದು ಋಣವನ್ನು ತೀರ್ಸ್ತಾ ಹೋದ್ರೂ ಕೂಡ 99 ಭಾಗ ನಮ್ಮ ತಲೆ ಮೇಲೆ ಋಣ ಹಾಗೆ ಉಳಿದಿರ್ತದೆ ಅಂತ ಹಿರಿಯರು ಹೇಳುತ್ತಾರೆ. ಅದಕ್ಕೋಸ್ಕರ ಪಿತೃ ಋಣವನ್ನ ಮಾತಾಪಿತೃಗಳ ಸೇವೆಯಿಂದ, ದೇವ ಋಣವನ್ನ ಯಜ್ಞ ಪೂಜೆ ಮಂತ್ರ ಜಪಗಳಿಂದ, ಋಷಿ ಋಣವನ್ನ ಅವರು ರಚಿಸಿದ ಮಂತ್ರ ಸ್ತೋತ್ರ ಉಪನಿಷತ್ತಿನ ವಿಚಾರಗಳ ಪಠಣ ಮತ್ತು ಮನನ ಹಾಗೂ ನಿಧಿಧ್ಯಾಸನದಿಂದ ಮುಕ್ತರಾಗುತ್ತೇವೆ. ಇತ್ತೀಚೆಗೆ ಸಂಸ್ಕೃತದ ಅಧ್ಯಯನ ಕಡಿಮೆ ಆಗ್ತಾ ಇರೋದ್ರಿಂದ ನಮ್ಮ ಮಕ್ಕಳಿಗೆ ಇವತ್ತಿನಿಂದ ಈ ಜಪಗಳನ್ನು ಪಠಣ ಮಾಡೋದನ್ನ ನಾವು ಅಭ್ಯಾಸ ಮಾಡೋಣ ಅಂತಂದು ಹೇಳಿದ್ದಾರೆ. ಹಾಗೆ ಸುರೇಶ್ ಬಾಬು ಅವರು ಪ್ರಕಾಶಕರ ನುಡಿಯಲ್ಲಿ ತಮ್ಮನ್ನು ಪರಿಚಯ ಮಾಡಿಕೊಂಡು ಈ ಕೃತಿಯ ಬಗ್ಗೆ ಹೇಳಿದ್ದಾರೆ. ಇಂಥ ಒಂದು ಅದ್ಭುತವಾಗಿರುವಂತ ಕೃತಿ ಇದು ಕೇವಲ ಒಂದು ಕೃತಿಯಾಗದೆ ಒಂದು ಜ್ಞಾನ ದೀವಿಗೆ ಆಗಿದೆ. ಹಾಗಾಗಿ ಈ ಪುಸ್ತಕವನ್ನ ಪ್ರತಿಯೊಬ್ಬರಿಗೂ ನಾವು ತಲುಪಿಸುವಂತ ಕೆಲಸ ಮಾಡಬೇಕು. ಪ್ರತಿಯೊಬ್ಬರು ಕೊಂಡು ಇದನ್ನು ಮನೆಯಲ್ಲಿ ಇಟ್ಕೊಂಡು ಮಕ್ಕಳಿಗೆ ಪಠಣ ಮಾಡುವಂತ ರೀತಿಯಲ್ಲಿ ನಾವೆಲ್ಲ ಕೂಡ ಪುಸ್ತಕಗಳನ್ನು ಕೊಳ್ಳುವಂತದಾಗಿ, ಆ ಮೂಲಕ ನಾವು ಕೃತಿಕಾರರನ್ನ ಮೀನಕುಮಾರಿ ಅವರನ್ನ ಪ್ರೋತ್ಸಾಹಿಸುವಂತಾಗ್ಲಿ. ಅವರೇ ಹೇಳಿದ್ದಾರೆ, ಕೃತಿಕಾರರನ್ನ ಪ್ರೋತ್ಸಾಹಿಸಿ ಮುಂದಿನ ಕೊಡುಗೆಯನ್ನು ನಿರೀಕ್ಷಿಸಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ತರದ ಕೃತಿಗಳು ಇನ್ನೂ ಹೆಚ್ಚು ಹೆಚ್ಚು ನಮ್ಮ ಮೀನಕುಮಾರಿ ಅವರು ಮತ್ತು ಸುರೇಶ್ ಬಾಬು ಅವರಿಂದ ನಮಗೆ ಬರಲಿ. ಕನ್ನಡದ ಸಾರಸ್ವತ ಲೋಕ ಇನ್ನಷ್ಟು ಸದೃಢವಾಗುವಂತಹ ನಿಟ್ಟಿನಲ್ಲಿ ನಮ್ಮ ವಿಜಯಪುರದ ಈ ಕೃತಿಕಾರರು ಅನೇಕ ಕೊಡುಗೆಗಳನ್ನು ಕೊಡುವಂತದಾಗಲಿ ಅಂತಂದು ಹೇಳ್ತಾ ಅವ್ರು ಕೊಟ್ಟಿರುವಂತಹ ನನ್ನ ಭಾಗವನ್ನು ನಾನು ಪ್ರಮಾಣಿದ್ದೇನೆ. ದೇವನಹಳ್ಳಿ ಚಿಕ್ಕ ವೀರಭದ್ರಪ್ಪ ವಸುಂಧರಮ್ಮರ ಸುತೆಯಾಗಿ, ವಿಜಯಪುರದ ಬಂಗಲೆ ಕುಟುಂಬದ ಸೊಸೆಯಾಗಿ, ದೇವನಹಳ್ಳಿ ಚಿಕ್ಕ ವೀರಭದ್ರಪ್ಪ ವಸುಂಧರಮ್ಮರ
ಸುತೆಯಾಗಿ, ವಿಜಯಪುರದ ಬಂಗಲೆ ಕುಟುಂಬದ ಸೊಸೆಯಾಗಿ, ನಮ್ಮ ಒಲುಮೆಯ ಬಳ್ಳಿಯಲ್ಲಿ ಮಕ್ಕಳೆರಡರ ತಾಯಿಯಾಗಿ, ನಮ್ಮ ಒಲವ ಬಳ್ಳಿಯಲ್ಲಿ ಮಕ್ಕಳೆರಡರ ತಾಯಿಯಾಗಿ, ಮೊಮ್ಮಕ್ಕಳಿಗೆ ಅಜ್ಜಿಯಾಗಿ, ನಮ್ಮ ಒಲವ ಬಳ್ಳಿಯಲ್ಲಿ ಮಕ್ಕಳೆರಡರಿಗೆ ತಾಯಿಯಾಗಿ, ಮೊಮ್ಮಕ್ಕಳಿಗೆ ಅಜ್ಜಿಯಾಗಿ, ಶ್ಲೋಕಗುಚ್ಛದ ಕೃತಿ ಖರ್ಚುವಾಗಿ ನಿಮ್ಮೆಲ್ಲರ ಮುಂದೆ ನಿಂತಿರುವ ಶ್ರೀಮತಿ ಮೀನಾ ಸುರೇಶ್ ಬಾಬು. ಮೀನಾ ಜೊತೆಗೆ ಈ ಸುರೇಶ್ ಬಾಬು ಸಹ ಜೊತೆಗೆ ಸೇರುವುದು ಯಾವುದೋ ಜನ್ಮದ ಸೌಭಾಗ್ಯ ಅಂತ ಹೇಳ್ತಾ ನಮ್ಮ ವೃತ್ತಿಕಾರರಿಗೆ ಗೌರವ ಸಲ್ಲಿಸ್ತಾ ಇರೋದು ನಾವೇ ನಮಗೆ ಗೌರವ ಸಲ್ಲಿಸಿದಷ್ಟು ಖುಷಿ ಆಗ್ತಾ ಇದೆ. ನನ್ನಲ್ಲಿರುವ ಅಂತರಂಗದಲ್ಲಿರುವ ಆ ಪರಮಾತ್ಮನಿಗೆ ವಂದಿಸುತ್ತಾ, ನನ್ನ ತಂದೆ ನಿಜವಾಗ್ಲೂ ಅವರು ಈ ದಿನ ಇದ್ದಿದ್ರೆ ಎಷ್ಟು ಸಂತೋಷ ಪಡ್ತಾ ಇದ್ರು ಅಂದ್ರೆ, ಎಷ್ಟು ಪ್ರೋತ್ಸಾಹ, ಪ್ರತಿಯೊಂದಿಗೂ ಅವ್ರಿಗೆ ಎಷ್ಟು ಖುಷಿ ಅಂದ್ರೆ, ಕಳೆದ ವರ್ಷ 2 ವರ್ಷದಲ್ಲಿ ಮಠದಲ್ಲಿ ಒಂದು ಲಿಂಗಮ್ಮನ ಬಗ್ಗೆ ಮಾತಾಡಿ ಬಂದಾಗ ಅವ್ರಿಗೆ ಎಷ್ಟು ಖುಷಿ ನಾನು ಹೇಳು ಅಂತ ಕೇಳಿ ಸಂತೋಷ ಪಟ್ಟಿದ್ರು. ಅದೇ ರೀತಿ ನನ್ನ ತಂದೆಯನ್ನ ಹೃದಯದಲ್ಲಿ ಸ್ಮರಿಸ್ತಾ, ನನ್ನ ಅತ್ತೆ ಮಾವ ನೆನೆಸ್ತಾ, ನಿಜವಾಗ್ಲೂ ನಗರೇಶ್ವರ ಇದಕ್ಕೆ ಬರ್ಬೇಕಾಗಿತ್ತು, ಆಗ್ಲಿಲ್ಲ. ಈ ತರ ಇದೆಯಾ, ಇಷ್ಟು ಚೆನ್ನಾಗಿದ್ಯಾ, ಅದು ಅಂತರಾಳದ ಆಳಕ್ಕೆ ಇದೆ. ನಿಜವಾಗ್ಲೂ ಅಷ್ಟು ಖುಷಿ ಆಯ್ತು ನನಗೆ. ಮಾಘ ಪೌರ್ಣಮಿ ಇದ್ರ ದಿನ ಸೂರ್ಯನ ದೇವಸ್ಥಾನ ಬಿರ್ಲಾ ಅವರು ಕಟ್ಟಿಸ ಸೂರ್ಯ ಮಂದಿರದಲ್ಲಿ ಶುರುವಾಗಿತ್ತು. ನನಗೆ ಖುಷಿ ಆಗೋಯ್ತು, ಪರಮಾತ್ಮ ಈ ಸೂರ್ಯನ ಟೆಂಪಲ್ ಅಲ್ಲಿ ಈ ತರ ಶುರುವಾಯ್ತಲ್ಲ ಅಂತ. ನಾನು 108 ಶ್ಲೋಕ ಮಾಡಿ ಬಂದ್ಮೇಲೆ ಏನಾಯ್ತು, ಬರೀ ಶ್ಲೋಕ ಮಾಡಿದ್ರೆ ಇದು ನಿಜವಾಗ್ಲೂ ಯಾರೋ ಆ ಟೈಮ್ಗೆ ಆ ಮಕ್ಕಳು ಅಕಸ್ಮಾತ್ ಅವ್ರು ದೊಡ್ಡವ್ರಿಗೂ ನೋಡ್ಕೊತಾ ಇರ್ತಾರೆ. ಆ ಶ್ಲೋಕ ಇಷ್ಟೇ ಜನಕ್ಕೆ ಮಿಸ್ ಮಾಡಬಾರ್ದು ಅಂತ ನೆಕ್ಸ್ಟ್ ಒಂದು ಆಸೆ ಇಟ್ಕೊಂಡು ಏನು ಅಂದ್ರೆ ಅದನ್ನ ಸ್ಪರ್ಧೆ ಮಾಡೋಣ, ಎಲ್ಲಾ ಮಕ್ಕಳಿಗೂ ತಲುಪಲಿ ಅಂತ ಹೇಳಿ ಇದು ಮಾಡಿದ್ರೆ ನಿಜವಾಗ್ಲೂ ನಮ್ಮ ಶ್ಲೋಕ ಬಳಗದ ತಾಯಿಗೆ ಅವ್ರಿಗೆ ಹ್ಯಾಟ್ಸ್ ಆಫ್ ನಾನು ಹೇಳ್ಬೇಕು ಅಂದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ. ಪ್ರತಿಯೊಬ್ರು ಮಕ್ಕಳಿಗೆ ಹೇಳ್ಕೊಡ್ಬೇಕಲ್ಲ, ಪೂರ್ಣಮಿದಂ ಅಂತ, ಶಾಂತಿ 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 ಅಂತ ಶ್ಲೋಕ ಆಯ್ತು. ಮೊದಲನೇ ಶಾಂತಿ ಎಲ್ಲ 108 ಮಕ್ಕಳಿಗೂ ಇದು ಮಾಡಿದಾಯ್ತು. ಸರಿ ಆಯ್ತಪ್ಪ, ಶಾಂತಿ ಅಂದ್ರೆ ಕೇಳಿಲ್ಲ ದೇವರು, ಸ್ಪರ್ಧೆ ಮಾಡೋ ಸರಿ, ಅದು 2ನೇ ಶಾಂತಿ ಆಯ್ತು. ನೆಕ್ಸ್ಟ್ ಶಾಂತಿ ಅದು ಪುಸ್ತಕ. ಅದೇನಾಯ್ತು, ಅದಕ್ಕೂ ಒಂದು ಕಾರಣ ಇದೆ ಪುಸ್ತಕ ಮಾಡೋದಕ್ಕೆ. ನಾನು ಇನ್ನು ಬರುತ್ತೆ ಈ ಟೈಮ್ ಬರ್ಬೇಕು ಅಂತ ಅನ್ಕೊಂಡೆ ಇದು ಮಾಡಿಲ್ಲ. ಸುನಂದಕ್ಕ ಅವರು ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಅವರು ಅಷ್ಟೇ, ನಮ್ಗೆ ಸಮಯ ಇದ್ದಿದ್ದು 15 ದಿನನೂ ಇರ್ಲಿಲ್ಲ. ಇವ್ರು ಎಷ್ಟು ಶ್ರದ್ಧೆಯಿಂದ ಅದನ್ನೆಲ್ಲ ಇದು ಮಾಡ್ಬೇಕು, ತಿದ್ದಬೇಕು, ಎಲ್ಲ ಒಂದು ಬುಕ್ ಮಾಡಿಸ್ಕೋಬಾರ್ದು, ತಿದ್ದದು ಈ ತರ 3 ಪುಸ್ತಕ ಮಾಡಿಸಿದ್ರು. ತಿದ್ದಿ 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 ಅದ್ರಲ್ಲಿ ನಂದು ಸ್ವಲ್ಪ ಶ್ರಮ ಇದೆ, ಆದ್ರೆ ಪೂರ್ಣ ನಮ್ಮ ಯಜಮಾನರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ನನ್ನ ಯಶಸ್ಸಿಗೆ ಇಷ್ಟು ಇಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕೆ ಯಶಸ್ಸಿಗೆ ಕಾರಣ ಆದವರು ಇವರು. ಮತ್ತೆ ಅವಳು ತುಂಬಾ ಹೇಳ್ತಾ ಇದ್ಲು, ಅಮ್ಮ ಈ ತರ ಇರ್ಲಿ, ಅಮ್ಮ ಈ ತರ ಇರ್ಲಿ ಅಂತ. ಪ್ರತಿಯೊಂದಕ್ಕೂ ಈ QR ಕೋಡನ್ನ ಅವಳೇ ಹೇಳಿದ್ಲು, ಈ ತರ ಇದು ಮಾಡೋಣ, ಈಗಿನ ಕಾಲದಲ್ಲಿ ಎಲ್ಲ ಅದು ಬೇಕು, ಅದಿದ್ರೆ ಚೆನ್ನಾಗಿರುತ್ತೆ, ಜನರಿಗೆ ತಲುಪುತ್ತೆ ಅಂತ. ಪುಸ್ತಕದ ಬಗ್ಗೆ ತುಂಬಾ ಕಾಳಜಿ ವಹಿಸಿದ್ದು. ಈ ಪ್ರೇರಣೆಗೆ ನನ್ನ ಮಗ ಅವ್ನ ಮೊದಲಿಂದ ಹೇಳ್ಬೋದು, ಅಮ್ಮ ಎಲ್ಲೋ ನೋಡ್ತೀರಿ ನೀನ್ ಈ ತರ ಶರಣರದು, ನಾನು ಎಷ್ಟು ಕಡೆ ಹೋಗ್ತಾ ಇದ್ದೀನಿ, ಶರಣರದು ಚಿಕ್ಕ ಚಿಕ್ಕ ಕಥೆಗಳು, ನೀನ್ ಏನೋ ಮಾಡ್ತಾ ಇರ್ತಂದ್ರೆ ಇದನ್ನೊಂದು ಚಿಕ್ಕ ಚಿಕ್ಕ ಕಥೆ ಮಾಡೋದಿಲ್ಲ. ಅದು ಮೊದಲನೇದಾಗಿ ಶ್ಲೋಕ ತಂದು ನೋಡೋಣ, ದೇವ್ರ ದೇಹ ಗೊತ್ತಿಲ್ಲ. ನಮ್ಮ ಮಕ್ಕಳ ತಾಯಿಗಳು, ನನ್ನ ಸಹೋದರಿಯರು ನಿಜವಾಗ್ಲೂ ಎಷ್ಟು ಪ್ರೋತ್ಸಾಹ, 2 ಕಡೆ ಸಹೋದರಿಯರು. ನಮ್ಮ ಯಜಮಾನ ಸಂಬಂಧಗಳಿಗೆ ನಾನು ತುಂಬಾ ಶರಣಾಗತಿಯಿಂದ ನನ್ನ ಈ ಕೆಲವು ನುಡಿಗಳನ್ನ ಸುರೇಶ್ ಬಾಬು ಜೊತೆಗೆ ಮೀನಾನು ಸೇರ್ಕೋತಾ ಇದ್ದಾರೆ. ನಿಜಕ್ಕೂ ಸ್ತುತ್ಯಾರ್ಹವಾದ ಕೆಲಸನ ಮೀನಾ ಮಾಡಿದ್ದಾರೆ. ಹಾಗೇನೆ ಇವತ್ತು ಅವ್ರ ಸೊಸೆ ಜೀವಿತದು ಜನ್ಮದಿನ ಅಂತೆ. ಈ ವೇದಿಕೆಯಿಂದ ಆ ಜೀವಿತಾಗೆ ದೇವರು ಅವಳ ಬೊಗಸೆಯಲ್ಲಿ ಸಿಗಬಹುದಾದ ಎಲ್ಲ ಯಶಸ್ಸನ್ನು ಕರುಣಿಸಲಿ ಅಂತ ನಾನು ಹಾರೈಸ್ತೇನೆ. ಹಾಗೆ ನಾನು ಸಾಮಾನ್ಯವಾಗಿ ಎಲ್ಲ ಕಡೆ ಹೇಳ್ತಾ ಬರ್ತೇನೆ, ಏನಪ್ಪಾ ಅಂದ್ರೆ ನಗರದ ಸಮುದಾಯ ಸಂಸ್ಕೃತಿ ಸಂಸ್ಕಾರಗಳ ಕಣಜ ಅಂತ. ಅದು ವಿಜಯಪುರದಲ್ಲಿ ತುಂಬಾ ಜಾಸ್ತಿನೇ ಇದೆ. ಅದನ್ನ ಇಲ್ಲಿ ನಾವು ನೋಡ್ಬೋದು ಅಂತ ಅನ್ಸುತ್ತೆ.
ಮೀನಾಕುಮಾರಿಯನ್ನ ನಾನು ಇತ್ತೀಚೆಗೆ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಲ್ಲ. ಕಾರಣ ನನ್ನ ಕಾರ್ಯ ಒತ್ತಡ, ಇವತ್ತು ಕೆಲಸದ ದಿನ. ಆದ್ರೂ ಮೀನಾಕುಮಾರಿ ಸಲುವಾಗಿ ನಾನು ಕಚೇರಿಯನ್ನ ಪಕ್ಕಕ್ಕಿಟ್ಟು ಇಲ್ಲಿ ಬಂದು ನಿಮ್ಮ ಜೊತೆ ಇದ್ದೀನಿ. ಇವರುಗಳೆಲ್ಲ ನನ್ನ ಆತ್ಮೀಯರು ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಹಾಗೆ ಈ ಮತ್ತೊಮ್ಮೆ ಮೀನಾಕುಮಾರಿನ ಈ ಕೆಲಸಕ್ಕಾಗಿ ಅಭಿನಂದಿಸ್ತೀನಿ. ನಾವು ವಿದ್ಯೆ ಕೊಡ್ತೀವಿ, ವಿದ್ಯೆ ಅಲ್ಲ, ವಿದ್ಯೆ ನಾವು ಇಂಜಿನಿಯರ್ ಮಾಡ್ಬೋದು. ಇಷ್ಟೊತ್ತು ನಟ ಜನ ಅದೇ ಹೇಳ್ತಿದ್ರು. ಅವ್ರು ಹೇಳೋದು ಒಂದೇ ಒಂದು ಮಾತು, ಸಂಸ್ಕಾರ ಬರೋದು ಎಲ್ಲಿಂದ ಅಂದಾಗ ಇಂಥ ಪುಸ್ತಕಗಳಿಂದ, ಇಂಥ ಕಾರ್ಯಕ್ರಮಗಳಿಂದ, ಮನೆಯಲ್ಲಿ ನಡೀತಕ್ಕಂಥ ಒಂದು ಅತ್ಯಂತ ಗುರುಗಳ ಒಂದು ಕಾರ್ಯಕ್ರಮ ಇರ್ಬೋದು, ದೇವತಾ ಕಾರ್ಯಕ್ರಮ ಇರ್ಬೋದು, ಅಂಥ ಕಾರ್ಯಕ್ರಮ ಮನೇಲಿ ಹಮ್ಮಿಕೊಂಡಾಗ, ಆ ಮನೆಯಲ್ಲಿ ಮಕ್ಕಳು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾಗ ನಿಜಕ್ಕೂ ಸಹ ಆ ಮಕ್ಕಳು ಒಳ್ಳೆ ಸಂಸ್ಕಾರವನ್ನು ಪಡಿತಾರೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಸಂತ ಏಕನಾಥರು ಅಂತ ಅವ್ರ ಕಾಲದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಸಂತ ಏಕನಾಥರು ಅವ್ರ ಮಗಳು ಮದುವೆ ಮಾಡಿಕೊಟ್ಟಿರ್ತಾರೆ. ಇಲ್ಲಿಗೆ ಕಾಶಿನಲ್ಲಿ ಒಬ್ಬ ಪಂಡಿತರ ಮನೆಗೆ, ಸುಸಂಸ್ಕೃತವಾದ ಮನೆಗೆ. ಅವ್ರ ಅಳಿಯ ಸಗ ವೇದಗೆಲ್ಲ ಉಪನಿಷತ್ತೆಲ್ಲ ಓದಿದ್ದವರು ಮಾಡಿಕೊಟ್ಟಿರ್ತಾರೆ. ಒಮ್ಮೆ ಆಕೆ ಮನೆಗೆ ಬಂದ್ಬಿಡ್ತಾರೆ, ತಂದೆ ಮನೆಗೆ ವಾಪಸ್. ಯಾಕಮ್ಮ ಬಂದ್ಬಿಟ್ಟೆ ಅಂತಾರೆ. ಇಲ್ಲ, ನಾನು ಹೋಗಲ್ಲ ನನ್ನ ಗಂಡನ ಮನೆಗೆ. ಯಾಕೆ? ನನ್ನ ಗಂಡ ಎಲ್ಲ ಕೆಟ್ಟ ಕೆಲಸಗಳು ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಜೂಜಾಡೋದಿರ್ಬೋದು, ವೇಶ್ಯ ಸಂಘ ಇರ್ಬೋದು, ಎಲ್ಲವೂ ಸಹ ಏನು ಮಾಡ್ಬೋದು ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಅವರಿಂದ ನಾನು ಬಾಳಕ್ಕಾಗಲ್ಲ, ನಾನು ಹೋಗಲ್ಲ ಅಲ್ಲಿಗೆ ಹೇಳ್ತಾ ಆ ಪ್ರತಿದಿನ ಶ್ಲೋಕದ ಅರ್ಥವನ್ನು ಅವರು ಮಾಡಿಕೊಂಡು ಅವರ ಹೆಂಡತಿಗೆ ಹೇಳ್ತಾ ಪರಿವರ್ತನೆ ಆಗ್ತಾರೆ. ಅಂಥ ಒಂದು ಶಕ್ತಿ ಶ್ಲೋಕಕ್ಕಿದೆ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸರ್ವೇ ಜನಾಗ ಸುಖಿನೋ